ಜಿಲ್ಲೆಯ ಖ್ಯಾತ ಕೊಂಕಣಿ ಕಲಾ ಕುಟಾಂ ಸಂಸ್ಥೆ ಪ್ರಸಕ್ತ ವರ್ಷದಿಂದ ವಿವಿಧ ರಂಗಗಳಲ್ಲಿ ಅದ್ಭುತ ಸಾಧನೆ ಮಾಡಿದ ಜಿಲ್ಲೆಯ ಕೊಂಕಣಿ ಭಾಷಿಕರಿಗೆ ಕೊಂಕಣಿ ಕುರೋವ್ ಹೆಸರಿನ ಪ್ರಶಸ್ತಿ ನೀಡಲು ಮುಂದಾಗಿದೆ. ಮೊದಲ ವರ್ಷದ ಪ್ರಶಸ್ತಿಗೆ ಜಿಲ್ಲೆಯ ಸಹಕಾರಿ ಧುರೀಣ ಜಾರ್ಜ್ ಫರ್ನಾಂಡಿಸ್ ಅವರನ್ನು ಆಯ್ಕೆ ಮಾಡಲಾಗಿದೆ ಎಂದು ಸಂಸ್ಥೆಯ ಅಧ್ಯಕ್ಷ ಸ್ಟೀಫನ್ ರೋಡ್ರಿಗೀಸ್ ತಿಳಿಸಿದ್ದಾರೆ. ಹೊನ್ನಾವರ ಪಟ್ಟಣದಲ್ಲಿ ಹಮ್ಮಿಕೊಂಡ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಕೊಂಕಣಿ ಕಲಾ ಕುಟಾಂ ಸಂಸ್ಥೆ ಅಧ್ಯಕ್ಷ ಸ್ಟೀಫನ್ ರೋಡ್ರಿಗೀಸ್, ಸಂಸ್ಥೆಯಿಂದ ನೀಡುವ ಮೊದಲ ಪ್ರಶಸ್ತಿಗೆ ಜಿಲ್ಲೆಯ ಸಹಕಾರಿ ಧುರೀಣ ಸೇಂಟ್ ಮೆಲಾಗ್ರಿಸ್ ಕ್ರೆಡಿಟ್ ಸೌಹಾರ್ದ ಕೋ ಆಪ್ ಸೊಸೈಟಿ ಲಿಮಿಟೆಡ್ನ ಕಾರವಾರದ ಅಧ್ಯಕ್ಷ ಜಾರ್ಜ್ ಫರ್ನಾಂಡಿಸ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಡಿಸೆಂಬರ್ 8ರಂದು 6:30ಕ್ಕೆ ಹೊನ್ನಾವರ ಪಟ್ಟಣದ ನ್ಯೂ ಇಂಗ್ಲಿಷ್ ಶಾಲೆಯ ಸಭಾಭವನದಲ್ಲಿ ಜರುಗುವ ಕೊಂಕಣಿ ಕಲಾ ಕುಟಾಂ ಸಂಸ್ಥೆಯ 13ನೇ ವರ್ಷದ ವಾರ್ಷಿಕೋತ್ಸವದಲ್ಲಿ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಜೋಕಿಮ್ ಅಲ್ವಾರಿಸ್ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಮುಖ್ಯ ಅತಿಥಿಯಾಗಿ ಹೊನ್ನಾವರದ ಖ್ಯಾತ ಉದ್ಯಮಿ ಶ್ರೀಕಾಂತ್ ಸುಬ್ರಾಯ್ ನಾಯ್ಕ್ ಉಪಸ್ಥಿತರಿರಲಿದ್ದಾರೆ. ಕಾರ್ಯಕ್ರಮದಲ್ಲಿ ಕೊಂಕಣಿ ಕುಟಾಂ ಡ್ರಾಮಾ ಅವಾರ್ಡ್ಸ್ 2024 ಅನ್ನು ಸಹ ನಡೆಸಲಾಗುತ್ತಿದ್ದು, 2024ರ ಅವಧಿಯಲ್ಲಿ ಪ್ರದರ್ಶನಗೊಂಡ ಜಿಲ್ಲೆಯ ಅತ್ಯುತ್ತಮ ಕೊಂಕಣಿ ನಾಟಕಕ್ಕೆ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನಗಳನ್ನು ನೀಡಲಾಗುತ್ತಿದ್ದು, ಟ್ರೋಫಿಯೊಂದಿಗೆ ಕ್ರಮವಾಗಿ 15,000, 10,000, 5,000 ನಗದು ಬಹುಮಾನ ನೀಡಿ ಗೌರವಿಸಲಾಗುತ್ತಿದೆ ಎಂದು ತಿಳಿಸಿದರು. ಇಪ್ಪತ್ತು ವರ್ಷಗಳ ಹಿಂದೆ ಜಿಲ್ಲೆಯ ಹಿಂದುಳಿದ ದೊಡ್ಡ ಗ್ರಾಮವಾದ ಮಂಕಿಯ ಸೇವಾ ಸಹಕಾರಿ ಸಂಘದ ಕಾರ್ಯದರ್ಶಿಯಾಗಿದ್ದ ಜಾರ್ಜ್ ಫರ್ನಾಂಡಿಸ್ ಸಹಕಾರಿ ತತ್ವವನ್ನು ಅಪ್ಪಿಕೊಂಡು ತನ್ನ ಜೀವನದ ಧ್ಯೇಯವಾಗಿಟ್ಟುಕೊಂಡವರು. ಅವರು ಶ್ರಮಪಟ್ಟು ಕಟ್ಟಿದ ಸೇಂಟ್ ಮೆಲಾಗ್ರಿಸ್ ಕ್ರೆಡಿಟ್ ಸೌಹಾರ್ದ ಕೋ ಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಇದು ಈಗ ರಾಜ್ಯದಲ್ಲಿ ಅತಿದೊಡ್ಡ ಸೌಹಾರ್ದ ಸಂಸ್ಥೆಗಳಲ್ಲಿ ಒಂದಾಗಿ ಗುರುತಿಸಲ್ಪಟ್ಟಿದೆ. ಸಾಲಗಾರರಿಗೂ ಠೇವಣಿದಾರರಿಗೂ ನ್ಯಾಯ ಒದಗಿಸುತ್ತಾ ಪರ್ಯಾಯವಾಗಿ ಅಸಂಖ್ಯ ಉದ್ಯೋಗ ಸೃಷ್ಟಿಗೆ ಕಾರಣವಾದ ಸಂಸ್ಥೆಯನ್ನು ಜಾರ್ಜ್ ಬೆಳೆಸಿದ್ದಾರೆ. ಕರ್ನಾಟಕದಲ್ಲಿ ಸಹಕಾರಿ ಸಂಸ್ಥೆಗಳ ಪ್ರಗತಿಗೆ ಇರುವ ಕಾನೂನು ತೊಡಕುಗಳನ್ನು ಗಮನಿಸಿ ಸರ್ಕಾರ ಪರಸ್ಪರ ವಿಶ್ವಾಸದಿಂದ ಹಣಕಾಸು ವ್ಯವಹಾರ ನಡೆಸಲು ಅನುಕೂಲವಾಗುವಂತೆ ಸೌಹಾರ್ದ ಕಾನೂನನ್ನು ಜಾರಿಗೆ ತಂದಿತ್ತು. ಅದನ್ನು ಬಳಸಿಕೊಂಡು ಜಾರ್ಜ್ ಕಟ್ಟಿದ ಸಂಸ್ಥೆ ಈಗ ಎತ್ತರ ಮತ್ತು ವಿಸ್ತಾರವಾಗಿ ಜಿಲ್ಲೆಯ ಹೆಮ್ಮೆ ಪಡುವಂತೆ ಬೆಳೆದಿದೆ. ಎರಡು 2003ರಲ್ಲಿ ಮೆಲಾಗ್ರಿಸ್ ಸಹಕಾರಿಯನ್ನ ಹುಟ್ಟುಹಾಕಿದ ಸಂಸ್ಥೆ 21 ವರ್ಷಗಳ ಅಲ್ಪಾವಧಿಯಲ್ಲಿ ಕರ್ನಾಟಕ ರಾಜ್ಯದ 9 ಜಿಲ್ಲೆಗಳ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಒಳಗೊಂಡು ಒಟ್ಟು 111 ಶಾಖೆಗಳನ್ನು ಹೊಂದಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು 47 ಶಾಖೆಗಳು ಕಾರ್ಯನಿರ್ವಹಿಸುತ್ತಿವೆ. ಕಾರವಾರ, ಮಲ್ಲಾಪುರದಲ್ಲಿ ಆರಂಭವಾದ ಜಾರ್ಜ್ ಅವರ ಕನಸಿನ ಕೂಸು ಸೇಂಟ್ ಮೆಲಾಗ್ರಿಸ್ ಕ್ರೆಡಿಟ್ ಸಹಕಾರಿಯು ಪ್ರಸ್ತುತವಾಗಿ ಸಿಬ್ಬಂದಿಗಳು ಹಾಗೂ ಪಿಗ್ಮಿ ಏಜೆಂಟರು ಸೇರಿ ಒಟ್ಟು 1,524 ಜನರಿಗೆ ಉದ್ಯೋಗಾವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಜಿಲ್ಲೆಯಲ್ಲಿ ವೈದ್ಯಕೀಯ ಕಾಲೇಜು ಸ್ಥಾಪನೆಗಾಗಿ ಹೋರಾಟ, ರೋಟರಿಯಲ್ಲಿ ಸೇವೆ ಸಹಿತ ಹಲವು ರೀತಿಯಲ್ಲಿ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡ ಜಾರ್ಜ್ರಿಗೆ ಹಲವು ಸನ್ಮಾನಗಳು ಕೂಡ ಸಂದಿವೆ. ಪ್ರತಿಷ್ಠಿತ ಸಂಸ್ಥೆಗಳಾದ ಉತ್ತರ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತು, ಜಿಲ್ಲೆಯ ರೈಲ್ವೆ ಸೌಲಭ್ಯ ಹೋರಾಟ ಸಮಿತಿ, ಪಹರೆ ವೇದಿಕೆ ಕಾರವಾರ ಇವುಗಳ ಗೌರವಾಧ್ಯಕ್ಷರಾಗಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಿರುವ ಜಾರ್ಜ್ ಉತ್ತರ ಕನ್ನಡ ಜಿಲ್ಲೆ ಸರ್ವತೋಮುಖ ಅಭಿವೃದ್ಧಿಯಾಗಬೇಕು ಎಂದು ಕನಸು ಕಾಣುತ್ತಿರುವುದಷ್ಟೇ ಅಲ್ಲ, ಅದನ್ನು ವಾಸ್ತವ ರೂಪಕ್ಕಿಳಿಸಲು ಸಂಸ್ಥೆಗಳನ್ನು ಕಟ್ಟಿಕೊಟ್ಟು ಯಶಸ್ವಿಯಾಗಿ ಮುನ್ನಡೆಸುತ್ತಿದ್ದಾರೆ. ಜಾರ್ಜ್ ಅವರ ಸಂಸ್ಥೆಯಿಂದ ಮತ್ತಷ್ಟು ಅಸಂಖ್ಯ ಮನೆಗಳ ದೀಪಗಳು ಬೆಳಗಲಿ ಅನ್ನೋದು ನುಡಿಸಿರಿಯ ಆಶಯವಾಗಿದೆ. ನುಡಿಸಿರಿ ನ್ಯೂಸ್ ಡೆಸ್ಕ್, ಹೊನ್ನಾವರ.